ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಇದು ಸೋಮವಾರದ ಲಾಗ್ ಆಗಿರುತ್ತೆ, ಪೂರ್ತಿ ಲಾಗ್ ನೋಡ್ರಿ. ಇನ್ನು ಸೋಮವಾರ ಪೂಜೆ ಆಗಿದೆ, ಪೂಜೆ ಆದಮೇಲೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂತೇಳಿ ತೊಗೊಂಡಿದ್ದೀನಿ. ನೋಡಿ, ಹಿತ್ತಾಳೆ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ. ಹೊಸದು ಒಂದೆರಡು ಮೂರು ಹೊಸದು ಇಟ್ಟಿದ್ದೀನಿ. ಸೊ ಹಾಗಾಗಿ ಪಳಪಳ ಅಂತೇಳಿ ಹೊಡಿತಾ ಇದೆ. ಲೈಟ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಹಾಗಾಗಿ ಟಾರ್ಚ್ ಆನ್ ಮಾಡಿಕೊಂಡು ಶೂಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂದ್ಕೊಳ್ತೀನಿ. ಇನ್ನು ಇಲ್ಲಿ ತುಪ್ಪದ ಬತ್ತಿ ಹಚ್ಚಿದ್ದೀನಿ, ಮಣ್ಣಿಂದ ದೀಪದಲ್ಲಿ ತುಪ್ಪದ ಬತ್ತಿ ಹಚ್ಚಿದ್ದೀನಿ. 2 ಬೆಳ್ಳಿದು ಇಟ್ಟಿದ್ದೀನಿ, ಇನ್ನು 2 ಮಣ್ಣಿಂದ ಇಟ್ಟಿದ್ದೀನಿ. ನೋಡಿ, ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಳಶ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಅಂದ್ಕೊತಾ ಇದ್ದೀನಿ. ಇನ್ನು ಈ ಥರ ಅವಾಗವಾಗ ಸ್ವಲ್ಪ ಚೇಂಜಸ್ ಮಾಡ್ತಾ ಇದೆ ದೇವ್ರ ಮನೆಯಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇದೊಂದು ಹೊಸ ತೊಗೊಂಬಂದಿದ್ದು ಮಣೆ ಮೇಲೆ ಕಳಶ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂದ್ಕೊಂಡೆ. ಇನ್ನು ಇದು ಅಮಾಸೆ ಅಲ್ವಾ, ಹಾಗಾಗಿ ಇಟ್ಟಿದ್ದೀನಿ. ನೋಡೋಣ, ಇದು ಡೈಲಿ ಇಡ್ತೀನೋ ಇಲ್ಲ ಚೇಂಜ್ ಮಾಡ್ತೀನೋ ನೋಡಬೇಕು. ಸದ್ಯ ಇವಾಗಿರಲಿ, ಹೊಸದು ಅಂತೇಳಿ ಇಟ್ಟಿದ್ದೀನಿ. ವುಡ್ಡಿನ ಮಣೆಗಳು ತುಂಬ ಇದ್ದಾವೆ ಮನೆಯಲ್ಲಿ, ಅವೆಲ್ಲ ಮೇಲ್ಗಡೆ ಇದೆ, ಎತ್ತಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇದನ್ನೇ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇದೆಯೋ ಅದನ್ನೇ ಇಟ್ಬಿಡೋಣ ಅಂತೇಳಿ ಅದನ್ನೇ ಇಟ್ಟಿದ್ದೀನಿ. ಇನ್ನು ಮನೆ ಕೆಲಸಕ್ಕೆ ಬಂದಿದ್ದರು, ತೋಟದ ಕೆಲಸಕ್ಕೆ, ಹಾಗಾಗಿ ಬೆಳಿಗ್ಗೆನೇ ಕೆಲಸ ಸ್ಟಾರ್ಟ್. ಮುದ್ದೆ, ಅನ್ನ, ಸಾಂಬಾರು. ನೋಡಿ, ಸಾಂಬಾರು ಎಷ್ಟು ಚೆನ್ನಾಗಿದೆ. 10 ಜನಕ್ಕೆ ಅಂದ್ಕೊತೀನಿ, ನೆನ್ನೆ 10 ಜನ ಬಂದಿದ್ರು ಅನಿಸುತ್ತೆ. ಅವ್ರಿಗೆಲ್ಲ ಸಾಂಬಾರು, ಮುದ್ದೆ, ಹಾಗೆ ರೈಸು ಮಾಡಿದ್ವಿ. ಬೆಳಿಗ್ಗೆ ಊಟಕ್ಕಿದು, ಬೆಳಿಗ್ಗೆ ಊಟನೂ ಕೊಡಬೇಕು, ಮಧ್ಯಾಹ್ನನೂ ಕೊಡಬೇಕು, ಹಾಗೆ ಸಂಜೆ ಟೀ ಕೊಡಬೇಕು, ಕೊಡ್ತಾಯಿದ್ದೀವಿ. ಇನ್ನು ರೈಸ್ ನೋಡಿ, ಬಿಸಿ ಬಿಸಿ ರೈಸ್ ತುಂಬಾ ಇತ್ತು. 10 ಜನಕ್ಕೆ ರೈಸ್ ಮಾಡಿದ್ವಿ. ಇನ್ನು ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡಿದ್ದೆ. ಅಮ್ಮ ಬೆಳಗ್ಗೆ ಮಾಡಿದರು, ನಾನು ಮಧ್ಯಾಹ್ನ ಮಾಡಿದೆ, ಚಿತ್ರಾನ್ನ ಮಾಡಿದೆ ನಾನೇ ಮಧ್ಯಾಹ್ನ. ಇನ್ನು ಸಾಂಬಾರಿಗೆ ಗೆಡ್ಡೆಕೋಸು, ಕ್ಯಾರೋಟು ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡ್ಯಾರೆ. ಸಾಂಬಾರು ಪೌಡರ್ ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡ್ತೀವಿ. ಸಾಂಬಾರು ಪೌಡರ್ ಅದನ್ನೇ ಹಾಕಿ ಯಾವಾಗಲೂ ಸಾಂಬಾರು ಮಾಡೋದು ನಾವು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಸೋಮವಾರ, ನಮ್ಮನೆ ವಾರನೂ ಹೌದು, ಅಮಾಸೆ ಪೂಜೆನೂ ಹೌದು, ಹಾಗೆ ತೋಟ ಕೆಲಸಕ್ಕೆ ಕೂಡ ಬಂದಿದ್ದಾರೆ. ಸೊ ಅವ್ರಿಗೂ ಅಡುಗೆ ಮಾಡಿ ಕಳಿಸಿದ್ವಿ. ಬೆಳಗ್ಗೆ ಎಲ್ಲ ಅಡುಗೆ ಆಗೋಗಿದೆ. ಸೊ ಮಧ್ಯಾಹ್ನಕ್ಕೆ ಇವಾಗ ಚಿತ್ರಾನ್ನ ಮಾಡಿದ್ವಿ. ಇಲ್ಲೇ ಇದೆ, ಇನ್ನು ಕೊಟ್ಟಿಲ್ಲ, ಕೊಡಬೇಕು, ಬಂದು ತೊಗೊಂಡು ಹೋಗ್ತಾರೆ. ಎಲೆ ಅಡಿಕೆ ಇದು ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಅಮ್ಮನೂ ಕೂಡ ಆಚೆ ಇದ್ದಾರೆ, ಅಲ್ಲೇ ಕೆಲಸ ನಡೀತಾ ಇದೆಯಲ್ಲ, ಅಲ್ಲಿ ಹೋಗ್ಯಾರೆ. ಸೊ ಇವಾಗ ನಾನು ಬೆಳಗ್ಗೆಯಿಂದ ಏನು ಊಟ ಮಾಡಿಲ್ಲ. ಸ್ವಲ್ಪ ಒಂದು ಸ್ಮೂದಿ ಹಾಗೆ ಓಟ್ಸ್ ತಿಂದೆ. ಇವಾಗ ಮೊಸರನ್ನ ಮಾಡೋಣ ಅಂಥೇಳಿ ರೈಸ್ಗೆ ಇಟ್ಟಿದ್ದೀನಿ. ಎಲ್ರದ್ದು ಊಟ ಆಯಿತು, ಆಲ್ಮೋಸ್ಟ್ ಆಯಿತು. ನಾನು ಇವಾಗ ಸ್ವಲ್ಪ ಮೊಸರನ್ನ ಮಾಡೋಣ ಅಂಥೇಳಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಕೊಡಬೇಕು, ಇವಾಗ ಬರ್ತಾರೆ, ಇವಾಗ ಅವ್ರು ಬಂದು ತೊಗೊಂಡು ಹೋಗ್ತಾರೆ. ಇದಾದಮೇಲೆ ಸಂಜೆ ಟೀ ಕೊಡಬೇಕು. ಸಂಜೆ ಬರ್ತಾರೆ, 5 o'clock ಟೀ ಕೊಡಬೇಕು. ಸೊ ಇದಿಷ್ಟು ಕೆಲಸ ನಡೀತಾ ಇದೆ ಮನೇಲಿ, ತುಂಬ ಬ್ಯುಸಿ, ಟಯರ್ಡ್ ಕೂಡ ಆಗುತ್ತೆ. ಅಂದರೆ ಅಭ್ಯಾಸ ಇದೆ, ಬಟ್ ಒಬ್ಬರೇ ಮಾಡೋದಕ್ಕೆ ಸ್ವಲ್ಪ ಟಯರ್ಡ್ ಆಗುತ್ತೆ. ಬೆಳಗ್ಗೆ 10 ಜನಕ್ಕೆ ಅಡುಗೆ ಮಾಡಿದ್ದು, ನಮ್ಮನ್ನು ಎಲ್ಲ ಸೇರಿ ಒಂದು 15 ಜನಕ್ಕೆ ಅಡುಗೆ ಮಾಡಿದ್ದಾಯಿತು. ಮುದ್ದೆ, ಅನ್ನ, ಸಾಂಬಾರು ಮಾಡಿದ್ವಿ. ಈ ಲಾಗಲ್ಲಿ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಇನ್ನು ನಾನು ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಒಂದು ಸ್ಮೂದಿ ಜೊತೆ ಓಟ್ಸ್ ತಿಂದಿದ್ದೆ ಅಷ್ಟೇ. ಇವಾಗ ಲೈಟಾಗಿ ಮೊಸರನ್ನ ತಿನ್ನೋಣ ಅಂಥೇಳಿ ರೈಸ್ ಮಾಡಿಕೊಂಡೆ. ರೈಸು ಮಿಕ್ಕಿರಲಿಲ್ಲ, ಖಾಲಿ ಆಗೋಗಿತ್ತು, ಹಾಗಾಗಿ ಮತ್ತೆ ಮಾಡಿಕೊಂಡೆ. ನನಗೆ ಮೊಸರನ್ನ ಅಂದರೆ ತುಂಬ ಇಷ್ಟ. ಲೈಟಾಗೂ ಇರುತ್ತೆ, ಹೊಟ್ಟೆಗೆ ಭಾರನೂ ಅನಿಸಲ್ಲ, ಬೇಗ ಡೈಜೆಸ್ಟ್ ಕೂಡ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಸಿಂಪಲಾಗೂ ಮಾಡ್ಕೋಬೋದಲ್ವ, ಈಸಿಯಾಗಿ. ಹಾಗಾಗಿ ಇದನ್ನೇ ಮಾಡ್ಕೊಳ್ತಾ ಇದ್ದೀವಿ, ಒಬ್ಳಿಗೋಸ್ಕರ ಅಷ್ಟೇ. ಬೇರೆ ಯಾರಾದ್ರು ಇದ್ದಿದ್ದರೆ ಜೊತೆಗೆ ಬೇರೆ ಅನ್ನ ಸಾಂಬಾರು ಆ ಥರ ಮತ್ತೆ ಮಾಡ್ತಿದ್ದೆ, ಒಬ್ಬಳೇ ಅಲ್ವಾ, ಹಾಗಾಗಿ ಸಿಂಪಲಾಗಿರಲಿ ಅಂತೇಳಿ ಮೊಸರನ್ನ ಮಾಡ್ಕೊಂಡೆ. ಇದಕ್ಕೇನಿಲ್ಲ, ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟು ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ನಿಮ್ಗೆ ಏನಾದರೂ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ರೈಸ್ ಹಾಕಿದ್ರೂ ಚೆನ್ನಾಗಿರುತ್ತೆ, ಅಥವಾ ಮಿಕ್ಕಿರೋ ರೈಸ್ ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ. ಅದ್ಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು, ಇನ್ನೂ ಬೇಕಂದರೆ ನೀವು ಹಾಲು
ಹಾಕ್ಕೋಬೋದು. ಹಾಲು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ಅಂದರೆ ಗಟ್ಟಿ ಅನಿಸಲ್ಲ, ತೆಳುವಾಗಿರುತ್ತೆ ಹಾಲು ಹಾಕ್ಕೊಂಡ್ರೆ. ಮೊಸರು ಅಷ್ಟೇ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನಿಸ್ತಾ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವ ಮೊಸರನ್ನ ರೆಡಿಯಾಗುತ್ತೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಏನು ಕೇಳಿದೆ ಅಂತೇಳಿದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಇದ್ರ ಜೊತೆ ಒಣಮೆಣ್ಸಿಕಾಯಿ ಚಟ್ನಿ ಹಾಕ್ಕೊಂಡಿದ್ದೆ, ರುಚಿಯಾಗಿರುತ್ತೆ. ಮೊಸರು ಅನ್ನೋ ಜೊತೆ ಇದು ನನಗೆ ತುಂಬ ಇಷ್ಟ. ನನಗೆ ಊಟದ ಜೊತೆ ಏನಾದರೂ ಒಂದು ಸೈಡ್ಸ್ಗೆ ಏನಾದರೂ ಇರಬೇಕು, ಆವಾಗಲೇ ನನಗೆ ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸುಮ್ಮನೆ ಒಂದು ರೈಸ್ ಬರೀ ಅನ್ನ ಸಾಂಬಾರು ಅಂದರೆ ಇಷ್ಟ ಆಗಲ್ಲ. ಅನ್ನ ಸಾಂಬಾರು ಜೊತೆ ತುಪ್ಪ ಅಥವಾ ಚಟ್ನಿ ಪುಡಿ, ಉಪ್ಪಿನಕಾಯಿ, ಮಜ್ಜಿಗೆ ಈ ಥರ ಏನಾದರೂ ಒಂದು ಸೈಡ್ಸ್ ಇದ್ದರೆ ಮಾತ್ರ ನನಗಿಷ್ಟ ಊಟ ಮಾಡೋದಕ್ಕೆ. ಇವಾಗಲೂ ಅಷ್ಟೇ ಒಂದೆರಡು ಪಕೋಡ ಇತ್ತು, ಪಕೋಡ ಜೊತೆ ಮೊಸರು ಅನ್ನ, ಅದ್ರ ಜೊತೆ ಒಣಮೆಣ್ಸಿಕಾಯಿ ಚಟ್ನಿ. ನಾವು ಅದನ್ನು ಕೆಂಪು ಚಟ್ನಿ ಕೂಡ ಅಂತೀವಿ, ಕೆಂಪು ಚಟ್ನಿ ಅಂತಲೂ ಅಂತೀವಿ. ಆ ಥರ ಇರಬೇಕು. ಅವಾಗಿದ್ದರೆ ನನಗೆ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಊಟ ಮಾಡ್ತಾ ಇದ್ದೀನಿ, ತುಂಬ ಹಸಿವಾಗಿತ್ತು. ಸೊ ಇನ್ನು ಒಂದು 3-4 ಡೇಸ್ ಒಳಗೇ ಹಬ್ಬ ಇದೆ, ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಅದಕ್ಕೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಬೇಕು. ಸ್ಯಾರಿ ಆಲ್ರೆಡಿ ಒಂದು ಜಾಸ್ತಿ ಆಯಿತು ಪರ್ಚೇಸ್ ಮಾಡಿ, ಒಂದು 1 ಮಂತ್ ಆಗಿದೆ ಪರ್ಚೇಸ್ ಮಾಡಿ. ತೋರಿಸಿಲ್ಲ ನಿಮಗೆ, ನೆಕ್ಸ್ಟ್ ನಾನು ಕಮ್ಮಿಂಗ್ ಡೇಸಲ್ಲಿ ತೋರಿಸ್ತೀನಿ. ಅಂದರೆ ಹಬ್ಬದ ದಿನವೇ ತೋರಿಸ್ಬೋದು, ಇಲ್ಲ ಪ್ರಿಪ್ರೇಷನ್ ಡೇಸಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ನಿಮಗೂ ಇಷ್ಟ ಆಗ್ಬೋದು ಅದು. ಇನ್ನು ಅಮ್ಮ ಇವಾಗ ಚಿಗಣಿ ಉಂಡೆ ಅಂತೇಳಿ ಮಾಡಿದ್ದಾರೆ. ಚಿಗಣಿ ಉಂಡೆ ಅಂತ ಹೇಳಿದ್ರೆ ಎಳ್ಳುಂಡೆ, ನಾವು ಅದ್ರ ಚಿಗಣಿ ಉಂಡೆ ಅಂತೇಳಿ ಕರಿತೀವಿ ಅಷ್ಟೇ. ಅದನ್ನ ಕ್ರಷ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಾಡೋದು. ಈಸಿಯೂ ಆಗುತ್ತೆ. ಹಿಮೋಗ್ಲೋಬಿನ್ ಲೆವೆಲ್ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತೇಳಿ ಇದನ್ನು ಜಾಸ್ತಿ ನಾವು ಸೇವನೆ ಮಾಡ್ತೀವಿ ಮನೆಯಲ್ಲಿ. ಹಿಮೋಗ್ಲೋಬಿನ್ ಲೆವೆಲ್ ಯಾರಿಗಾದರೂ ಕಡಿಮೆ ಇದ್ದರೆ ಖಂಡಿತ ನೀವು ಇದನ್ನು ಮಾಡಿಕೊಂಡು ಡೈಲಿ 1-2 ತಿಂದರೂ ಸಾಕು. 1 ಮಂತಲ್ಲಿ ನೀವು ಚೆಕ್ ಮಾಡಿಸ್ಕೋಬೋದು. ಹಿಮೋಗ್ಲೋಬಿನ್ ಲೆವೆಲ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಮತ್ತೆ ಯಾವಾಗಾದ್ರೂ ತೋರಿಸ್ತೀನಿ. ಸದ್ಯಕ್ಕೆ ನಾನು ಏನು ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ, ಖಂಡಿತ ನಿಮಗೆ ತೋರಿಸ್ತೀನಿ. ತುಂಬ ಈಗ ಹೆಣ್ಮಕ್ಳು ತುಂಬ ಕೆಲಸ ಮಾಡ್ತಿರ್ತಾರೆ ಮನೇಲಿ, ಊಟದ ಕಡೆ ಜಾಸ್ತಿ ಗಮನ ಕೊಡಲ್ವಲ್ಲ, ಅಂಥವ್ರಿಗೂ ಹಿಮೋಗ್ಲೋಬಿನ್ ಲೆವೆಲ್ ತುಂಬ ಕಡಿಮೆ ಆಗುತ್ತೆ. ಅವರು ಖಂಡಿತ ಇದನ್ನು ಮಾಡಿಕೊಂಡು ತಿನ್ನಿ. ತುಂಬ ಚೆನ್ನಾಗಿ ಬೇಗ ಕಡಿಮೆ ಸಮಯದಲ್ಲಿ ಬೇಗನೆ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ. ಚಿಕ್ಕದು ಈ ರೀತಿ ಚಿಕ್ಕ ಉಂಡೆಗಳನ್ನ ಮಾಡಿಬಿಟ್ಟು ಇಟ್ಕೊಂಡಿರ್ತೀವಿ. ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀವಿ. ಯಾರಾದರೂ ಬೇಕಾದವ್ರು ಬಂದು ತೊಗೊಂಡು ತಿಂತಾ ಇರ್ತಾರೆ. ಚೆನ್ನಾಗಿ ಇವಾಗ ನಾವು ವೆಜಿಟೇರಿಯನ್ ಅಲ್ವಾ, ನಮಗೆ ಪ್ರೋಟೀನ್ ಸಿಗೋದು ತುಂಬ ಕಡಿಮೆ. ಹಾಗಾಗಿ ಹಿಮೋಗ್ಲೋಬಿನ್ ಲೆವೆಲ್ಲು ಈ ಥರ ಒಂದು ಸೆಲೆಕ್ಟೆಡ್ ಅಡುಗೆಯಲ್ಲಿ ಅಷ್ಟೇ ಸಿಗೋಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಈ ರೀತಿ ನಮಗೆ ಗೊತ್ತಿರೋದ್ರಲ್ಲೇ ನ್ಯಾಚುರಲ್ ಆಗಿ ನಾವು ಹಿಮೋಗ್ಲೋಬಿನ್ ಲೆವೆಲ್ ಹೈ ಮಾಡ್ಕೋಬೇಕು. ಹಾಗಾಗಿ ಇದೊಂದು ಮಾಡಿಕೊಂಡು ತಿಂತೀವಿ ಅಷ್ಟೆ. ಇನ್ನು ನಾಳೆಗೆ ಹೂವುಗಳು, ಎಲೆಗಳು ಎಲ್ಲ ಕಿತ್ಕೊಂಬರೋಣ ಅಂತೇಳಿ ಹಿತ್ಲ ಕಡೆ ಹೋಗಿದ್ದೆ. ನೋಡಿ, ಇದು ಮಾವಿನ ಗಿಡ ಒಂದು 2 ವರ್ಷದ ಗಿಡ ಅನಿಸುತ್ತೆ, ಇನ್ನೂ ಏನೂ ಬಿಟ್ಟಿಲ್ಲ. 3 ವರ್ಷಕ್ಕೇನೋ ಬಿಡುತ್ತೆ ಅಂತ ಹೇಳ್ತಿದ್ರಪ್ಪ, ನನಗೂ ಗೊತ್ತಿಲ್ಲ. ಅಲ್ಲಿ ಹೋಗಿದ್ನಲ್ಲ, ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಬಂದೆ. ಒಬ್ಬಳೇ ಹೋಗಿದ್ದು. ವಿಡಿಯೋನೂ ಮಾಡ್ಕೊತ ಅದನ್ನು ಎಲೆ ಕೂಡ ಕೀಳೋಕ್ಕಾಗ್ತಾ ಇರಲಿಲ್ಲ. ಇನ್ನೊಂದು ಸಲ ಮತ್ತೆ ತೋರಿಸ್ತೀನಿ, ಯಾವಾಗ ಯಾವ ಥರ ಇದೆ ಹಿತ್ತಲು ಅಂತೇಳಿ ತೋರಿಸ್ತೀನಿ. ಯಾವ್ಯಾವ ಗಿಡ ಹಾಕ್ಕೊಂಡಿದ್ದೀವಿ ಅಂತಲೂ ತೋರಿಸ್ತೀನಿ. ಹಣ್ಣಿನ ಗಿಡ ಇದೆ, ಹಾಗೆ ಗರಿಕೆ ಪತ್ರೆ, ಮಾವಿನ ಎಲೆ, ಹೂವುಗಳು ಎಲ್ಲನೂ ಇಲ್ಲೇ ಹಾಕ್ಕೊಂಡಿದ್ದೀವಿ. ಕಳಶಕ್ಕೆಲ್ಲ ನಾನು ಮಾವಿನ ಎಳೆನೇ ಇಡೋದು. 3 ಅಥವಾ 5 ಇಡ್ತಾ ಇರ್ತೀನಿ. ಎಳೆಯದು ಕಿತ್ಕೊಂಬರೋಣ ಅಂದ್ಕೊಂಡೆ, ಅಂದರೆ ಬಲ್ತಿರೋದು ಕಿತ್ಕೊಂಬಂದ್ಬಿಟ್ಟೆ. ಮತ್ತೆ ಇನ್ನೊಂದು ಸಲ ಹೋಗಿ ಅದನ್ನೆಲ್ಲ ಅದು ಬಿಟ್ಟು ಮತ್ತೆ ಬೇರೆ ಕಿತ್ಕೊಂಬಂದೆ. ಇದು ನೋಡಿ, ನಮ್ಮ ಮನೆದೇ ನಾಯಿ ಇದು. ಅಂದರೆ ನಾವು ಸಾಕ್ಕೊಂಡೇನಿಲ್ಲ, ಬರುತ್ತಲ್ಲ ಊಟ ಎಲ್ಲ ಹಾಕ್ತಾ ಇರ್ತೀನಿ. ಇದ್ರ ಜೊತೆ ಇನ್ನೊಂದು 4-5 ಜನ ಫ್ರೆಂಡ್ಸ್ ಕೂಡ ಇದ್ದಾರೆ, ಅವರು ಬರ್ತಿರ್ತಾರೆ. ನಾಯಿಗಳೆಲ್ಲ ಊಟ ಹಾಕ್ತಾ ಇರ್ತೀನಿ. ಬೆಳಗ್ಗೆನೇ ವೇಟ್ ಮಾಡ್ತಾ ಇರುತ್ತೆ, ಬಾಕ್ಲಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಇರುತ್ತೆ, ಇವಾಗ ಬರ್ತೀನಿ ಅಂತೇಳಿ ಅಷ್ಟು ವೇಟ್ ಮಾಡ್ತಾ ಇರ್ತಾರೆ. ಹೋಗಿ ಊಟ ಹಾಕ್ತಾ ಇರ್ತೀನಿ ಡೈಲಿ ನಾನು. ಇದು ನೋಡಿ, ಬಾಳೆ ಗಿಡ ಚಿಕ್ಕದಿನ. ಇದು ನಿಂಬೆಹಣ್ಣು ಗಿಡ ಇದೆ, ಬಾಳೆ ಗಿಡ ಇದೆ. ಹೂವು ಅಂದರೆ ಮೊಗ್ಗುಗಳನ್ನೆಲ್ಲ ಕಿತ್ಕೊಂಬರೋಷ್ಟೊತ್ತಿಗೆ ಸಂಜೆ 5:15 ಆಗೋಯಿತು. ಕಾಫಿ ಕಾಸ್ಕೊಟ್ಟಿದ್ದಿಲ್ಲ. ಸೊ ಕಾಫಿ ಕಾಸ್ಕೊಳ್ಳೋಣ ಅಂತೇಳಿ ಒಳಗಡೆ ಬಂದೆ. ಕಾಫಿ ಕಾಸ್ಕೊಟ್ಟು ಇವಾಗ ನೈಟ್ ಊಟಕ್ಕೆ ಮಾಡ್ತಾಯಿದ್ದೀನಿ. ರಾತ್ರಿ ಅಡುಗೆಗೆ ಗೋಧಿ ಕಡುಬು ಮಾಡ್ತಾಯಿದ್ದೀನಿ. ಗೋಧಿ ಕಡುಬು ಚಪಾತಿ ತಿಂದು ಬೇಜಾರಾಗಿದ್ದರೆ ಆರಾಮಾಗಿ ಇದು ಮಾಡ್ಕೋಬೋದು. ತುಂಬ ರುಚಿಯಾಗಿಯೂ ಇರುತ್ತೆ, ಈಸಿನೂ ಆಗುತ್ತೆ.
ಈ ರೀತಿ ಬಟ್ಲು ಥರ ಮಾಡೋದು. ಈ ರೀತಿ ಮಾಡ್ಕೊಂಡು ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ತುಪ್ಪ ಹಾಗೆ ಒಣಮೆಣಸಿಕಾಯಿ ಚಟ್ನಿ ಇರುತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ತಿನ್ನಬೇಕು, ಚೆನ್ನಾಗಿರುತ್ತೆ. ಇವಾಗ ನಾನು ಅದು ಕೂಡ ಹಾಗೆ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ, 2 ಮಾಡಿದ್ದೀನಿ. ಕಾಯಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ಎಲ್ಲನೂ ಇಟ್ಬಿಟ್ಟು ಇಲ್ಲಿ ಸ್ಟೀಮರ್ ಇದೆ, 1 ನಿಮಿಷ ನೋಡಿ. ಇಲ್ಲಿ ಒಳಗಡೆ ಇದ್ರೊಳಗೆ ನೀರಿದೆ, ಅದೇ ಈ ರೀತಿ ಇಟ್ಬಿಟ್ಟು ಒಂದು 15 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ನೋಡಿ. ಒಂದು 15 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು, ಮುಗೀತು. ರುಚಿಯಾಗಿ ತಿನ್ಬೋದು, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿನ್ನಬೇಕು, ಅವಾಗೆ ಚೆನ್ನಾಗಿರೋದು. ಇನ್ನು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ ಅಷ್ಟೇ. ಇವತ್ತಿನ ನೈಟ್ ಊಟಕ್ಕೆ ಇದೆ ಮಾಡ್ಕೊಂಡಿದ್ದೀನಿ. ಟಯರ್ಡ್ ಆಗ್ತಾಯಿದೆ, ಬೇಗ ಮಲ್ಕೊಬೇಕು. ಆಲ್ಮೋಸ್ಟ್ ಇವಾಗ 7:30 ಆಗ್ತಾಯಿದೆ. ಊಟ ಮಾಡಿ ಮಲ್ಕೋಬೇಕಷ್ಟೇ ನೋಡಿ. ಇವಾಗ ಈ ರೀತಿ ತಿರುವಾಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯುತ್ತೆ. ಒಂದು 15 ನಿಮಿಷ ಈ ಥರ ಆವಾಗಲೇ ತೋರಿಸಿದ್ನಲ್ಲ ಆ ರೀತಿ ಬೇಯಿಸ್ಕೊಂಡು, ಇನ್ನು ಒಂದು 5 ಮಿನಿಟ್ಸ್ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಡುಬು ನೋಡಿ. ಬಿಸಿ ಬಿಸಿ ಕಡುಬು ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ಈ ರೀತಿ ಹಿಂಗೆ ಇಟ್ಕೊಂಡು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು, ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ. ಇನ್ನು ಸ್ವಲ್ಪ ಕಾಯಿ ಚಟ್ನಿ ಬೇಕಂದರೆ ಅದನ್ನು ಸ್ವಲ್ಪ ಈ ರೀತಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ಇದನ್ನು ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ನಾವಂತೂ ತಿಂಗಳಲ್ಲಿ ಒಂದು ಆಲ್ಮೋಸ್ಟ್ ಒಂದು 5ರಿಂದ 6 ಸಲ ಅಂತೂ ಮಾಡ್ಕೊತೀವಿ, ಅಷ್ಟು ಇಷ್ಟ ಇದು ಕಡುಬು ಚಟ್ನಿ ಅಂತ ಹೇಳಿದ್ರೆ. ಇನ್ನು ಇದು ಮಸಾಲ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಇದಿಷ್ಟು ತಿಂದರೆ ನನ್ನ ಡಿನ್ನರ್ ಮುಗಿಯುತ್ತೆ. ಇನ್ನೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮನೆಯೊಳಗೆ ಮಾತಾಡ್ತಾ ಇದ್ದರು ಹಾಲಲ್ಲಿ ಕೂತ್ಕೊಂಡು. ನಾನು ಒಳಗಡೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ, ಅದಕ್ಕೆ ಅಷ್ಟೊಂದು ಸ್ವಲ್ಪ ಗಲಾಟೆ ಅಂತ ಅನಿಸುತ್ತೆ. ಇನ್ನು ಪಾತ್ರೆ ಎಲ್ಲ ತೊಳೆದು ಮಲ್ಕೊತೀನಲ್ವ ಯಾವಾಗ್ಲೂ. ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊತಾ ಇದ್ದೀನಿ. ಇಷ್ಟು ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 8:30 ಆಯಿತು ಅನಿಸುತ್ತೆ. 8:30 ಆಯಿತು. 9 o'clock ಒಳಗೆ 9 o'clock ಅಥವಾ 9:30 ಒಳಗೆ ನಾನು ಮಲ್ಕೊಂಡ್ಬಿಡ್ತೀನಿ. ಎಲ್ಲರೂ ಊಟ ಆಯಿತು. ಇನ್ನೇನು ಪಾತ್ರೆಗಳನ್ನೆಲ್ಲ ತೊಳೆದು ಒಂದು ಲಾಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಡುಗೆ ಮನೆದು. ಕ್ಲೀನಿಂಗ್ ಆದಮೇಲೆ ಒಂದು ಸಲ ಈ ಥರ ತಿರುಗಿ ನೋಡ್ತೀನಿ ನಾನು, ಚೆನ್ನಾಗಿರುತ್ತೆ. ಕ್ಲೀನ್ ಮಾಡಿರ್ತೀವಿ, ಅದನ್ನು ನೋಡೋದೇ ಇಲ್ಲ ನಾವು, ಹಂಗೇ ಹೊರಟೋಗ್ಬಿಟ್ಟಿರ್ತೀವಿ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಟೇಕ್ ಕೇರ್, ಬಾಯ್.